ನಮ್ಮ ಈ ಶ್ರೀರಾಜ್ಯದಲ್ಲಿ ಕಮಲಗಂಧಿನಿ
ಕೂಡ ಮುಕ್ಕಣ್ಣನ ಮೂರನೇ ಕಣ್ಣಿನಲ್ಲಿ ನಿಲ್ಲಿಸಿ ಆ ಹುಡುಗರನ್ನು ಎಂದ ಮಾತನೆ ಕೇಳಿ ಶಶಿಪ್ರಭೆ ಅಂದು ವೀಳ್ಯವನಿತ್ತು ನುಡಿದಳು ಹಿಂದೆ ಕಳಗುವೆ ಕಮಲಗಾಂಧಿಯ ಹಿಂದೆ ಕಳಗುವೆ ಕಮಲಗಾಂಧಿಯ ಬೆಂಬಲಕ್ಕೆ ನಿನಗೆ ಗೆದೆನುತ್ತಾಗ ಬೆಂಬಲಕ್ಕೆ ಕಮಲಗಾಂಧಿಯ ಹೋಗು ನೀನಿನನು ಎನ್ನುತ್ತ ವೀಳ್ಯವನು ನಿನ್ನ ವೀರೋಚಿತವಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಬಂದಂತಹ ಪರಪುರುಷರಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಿ ಬರ್ತಿ ಎನ್ನುವಂತಹ ಆ ಆತ್ಮವಿಶ್ವಾಸ ನನಗಿದೆ. ನೀನು ಬಂದದ್ದು ಹೇಗಾಯಿತು? ಒಂದು ಆನೆಯ ಬಲ ಅಲ್ಲ, ಮತ್ತೆ 100 ಆನೆಯ ಬಲ ಬಂದ ಹಾಗಾಯಿತು. ಮತ್ತೆ ನಿಮ್ಮದಾದಂತಹ ಬೆವರು ಬಿದ್ದಲ್ಲಿ ನಮ್ಮ ರಕ್ತವನ್ನು ಚೆಲ್ಲಿಯೆವು, ನಿಮ್ಮದ ರಕ್ತವಿದ್ರೆ ನಮ್ಮ ತಲೆಯನ್ನಾದ್ರೂ ಕೊಟ್ಟೆವು. ಆ ಆತ್ಮವಿಶ್ವಾಸದಿಂದ ಬಂದ ಬಳಿದ್ದೇನೆ ನಾನು. ಹೌದು ಹೌದು. ಒಬ್ಬಳೇ ಹೋಗುವುದಲ್ಲ, ಮತ್ತೆ ನಮ್ಮಲ್ಲಿ ಜನ ಇಲ್ಲ ಅಂತ ಭಾವಿಸಿಕೊಂಡಾರು. ಓಹೋ, ನನಗೆ ಅಗತ್ಯ ಉಂಟು ಅಂತಲ್ಲ, ನಮ್ಮ ಬೆಂಬಲಕ್ಕೆ ನಿನ್ನ ಬೆಂಬಲಕ್ಕೆ. ನೋಡು ಕಮಲಗಂಧಿನಿ ನನ್ನ ಹಾಗೆ ಇದ್ದಾಳೆ, ನೋಡುವುದಕ್ಕೆ ಹೀಗೆ, ಅವಳ ಕೆಲಸ ನೋಡಬೇಕು ನೀನು. ಹೌದಾ? ಹೌದಪ್ಪ, ನೀನು ಕಂಡವಳೆ. ಬಂದಂತಹ ಪರಪುರುಷರನ್ನು ನನ್ನ ಪಾದಕ್ಕೆ ತಂದು ಒಪ್ಪಿಸಬೇಕು. ಕಣ್ಣ ಹೊಳಪಿನ ಚಪಲೆಯರು 3 ಲಕ್ಷದಳ, ಹುಣ್ಣಿಮೆಯ ಚಂದ್ರ ಬದನೆಯರು 6 ಲಕ್ಷದಳ, ಸಣ್ಣ ನಡುವಿನವರು 8 ಲಕ್ಷದಳ, ತಿಣ್ಣ ಮೊಲೆಯವರು 10 ಲಕ್ಷದಳ. ಇಷ್ಟನ್ನು ಸೇರಿಸಿಕೊಂಡು ಹೊರಡುತ್ತೇನೆ ತಾಯಿ. ಮಾತ್ರವಲ್ಲ, ತೆಗೆದುಟ್ಟ ಚಲ್ಲಣದ ಬಿಗಿದ ಮೊಲೆಗಟ್ಟುಗಳ ಪೊಗರುಡುವ ವೇಣಿಗಳ ಬಗೆ ಬಗೆಗೆ ಕೈದುಗಳನ್ನು ಹಿಡಿದು ನಕ್ಷತ್ರಕ್ಕೆ ನಡೆಯಬೇಕು. ರಣಬೀಳವನ್ನು ಕೊಟ್ಟವಳಿದ್ದೇನೆ. ಆದ್ರೆ ಒಂದು ಏನು, ಕಾಳಿಕಾ ಮಾತು ಕೊಟ್ಟಂತಹ ಅದೃಶ್ಯಾಂಜನ ಉಪಯೋಗಕ್ಕೆ ಬಂದೀತು. ಏನದು? ಬಂದವರು ಸಾಮಾನ್ಯರಲ್ಲ. ಇದನ್ನು ಧರಿಸಿಕೊಂಡಾಗ ಉಳಿದವರು ನೀ ಕಾಣಿಸ್ತಾರೆ, ನೀನು ಯಾರಿಗೂ ಕಾಣಿಸುವುದಿಲ್ಲ. ಹಾಗಾದ್ರೆ ಇದರ ಹೆಸರು ಅದೃಶ್ಯಾಂಜನ. ತಲೆನೋವು ಆದ್ರೆ ಅದು ಬೇರೆ, ಅದು ಬೇರೆ, ಅದನ್ನು ಹಚ್ಚಿಕೊಳ್ಳಬೇಡ. ಬೇಡಲ್ಲ? ಹೌದು. ಹೋಗಿ ಬನ್ನಿ, ಶುಭ ವಾರ್ತೆ ನಿರೀಕ್ಷೆ ನಾನಿರ್ತೇನೆ. ಅದಕ್ಕಾಗಿ ಕೇಳುವುದಕ್ಕೆ ಬಂದವ ನಾನು ಸೇನಾ ನಾಯಕಿ. ನೋಡು, ಒಳ್ಳೆ ಮಾತಿನಿಂದ ಹೇಳುತ್ತಾ ಇದ್ದೇನೆ, ಕಾಲಿಗೆ ಬಿದ್ದು ತಪ್ಪಾಯಿತು ಎನ್ನುವ ಹೇಳಿದರೆ ಲೇಸು, ಇಲ್ಲವಾದರೆ ಶಿರ Yeah.
ಸರಿ ಏನು ಪುರುಷರಿಗೆ ಪ್ರವೇಶವಿಲ್ಲ ಎಂಬಂತಹ ಫಲಕವನ್ನು ಓದಿ ಬಂದವರು ನಾವೆಂಬ ಹಾಗೆ. ಹೌದು, ಯಾಕೆ ಓದಿ ಬಂದವರು? ಯಾಕೆ ಅಲ್ಲಿ ನಿಮ್ಮ ಈ ದರ್ಪ ಭಾವ ಅಂದ್ರೆ ನಿಮ್ಮ ಅಹಂಕಾರ ಭಾವ ಎದ್ದು ಕಾಣ್ತಾ ಇತ್ತು ಆ ಫಲಕದಲ್ಲಿ. ಹೌದಾ? ಅದಕ್ಕಾಗಿಯೇ ಹೆಣ್ಣೊಬ್ಬಳು ಗಂಡಿಗೆ ಸವಾಲನ್ನು ಸಿಗ್ತಾಳಂತಾದ್ರೆ ಅದು ಯಾವತ್ತಿದ್ರೂ ಲೋಕಕ್ಕೆ ಕಂಟಕಪ್ರಾಯ. ಅದಕ್ಕಾಗಿ ನಿಮ್ಮ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ಬಂದವರು ಸರಿ. ಅಬ್ಬಬ್ಬಾ, ಎಂತಹ ದುಷ್ಟಕೃತ್ಯವನ್ನು ಮಾಡಿದವರು ನೀವು. ನಾವು ಪ್ರಕೃತಿಯನ್ನು ಪ್ರೀತಿಸುವವರು, ಆರಾಧಿಸುವವರು. ನೀವು ಮಾತ್ರ ಹಾಗಲ್ಲ. ನಮ್ಮದಾದಂತಹ ಈ ಸ್ತ್ರೀ ರಾಜ್ಯಕ್ಕೆ ಪ್ರವೇಶವನ್ನು ಮಾಡಿದ್ದಲ್ಲದೆ ನಮ್ಮದಾದಂತಹ ವನವನ್ನು ಹಾಳುಗೆಡಹಿದ್ದೀರಿ, ವನಪಾಲಕಿಯರನ್ನು ಹಿಂಸಿಸಿದ್ದೀರಿ. ಎಂತಹ ವಿಕಟ ಮನೋಭಾವ ನಿಮ್ಮದು. ಮಾತ್ರವಲ್ಲ, ಒಂದು ಪಕ್ಕದ ಮನೆಯಲ್ಲಿ ಹೂವಿನ ಗಿಡ ಇದ್ರೆ ಅದರ ಗೆಲ್ಲನ್ನಾದ್ರೂ ತಂದು ನಾವು ನೆಡುವವರು ನಮ್ಮ ಮನೆಯಲ್ಲಿ. ನೀವು ಪ್ರಕೃತಿಯನ್ನು ದ್ವೇಷಿಸುವಂತಹ ಕಾರ್ಯಕ್ಕೆ ಮುಂದಾದವರು. ಯಾರಯ್ಯ ನೀನು? ವನವ ಬೊಗಲು ಬೇಡರು ನಿನ್ನ ಚೋರ ಬುದ್ಧಿ. ನಿನ್ನ ಚೋರ ಬುದ್ಧಿಯನ್ನು ಬಿಡಿಸುವುದಕ್ಕೆ ಬಂದಿದ್ದೇನೆ. ಹಾಗಾದ್ರೆ ನಾನು ಹೇಳ್ತೇನೆ ಕೇಳು. ಏನು? ಯುದ್ಧವನ್ನು ಮಾಡಬಹುದಿತ್ತು, ಆದ್ರೆ ಏನು ಮಾಡೋಣ? ಏನು? ಕಿರೀಟ ಹೊತ್ತವರಲ್ಲಿ ಮಾತ್ರ ನಾವು ಯುದ್ಧವನ್ನು ಮಾಡುವುದು. ಮತ್ತೆ ಈ ಹಿಂದೆ ಯುದ್ಧ ಮಾಡಿದ್ಯಾರಲ್ಲಿ ನೀನು? ನಮ್ಮ ಗಬಲ ಕಂದಿನಿಯಲ್ಲಿ ನೀನು ಯುದ್ಧ ಮಾಡ್ಲಿಲ್ವಾ? ಅವಳಲ್ಲಿ ಹೇಳಿ ಅವಳಿಗೆ ಕಿರೀಟ ಇತ್ತ? ಯುದ್ಧ ಮಾಡುವ ಆಸಕ್ತಿಯಿಂದ ಬಂದವರಲ್ಲ. ಮತ್ತೆ ಆದ್ರೆ ನಿಮ್ಮ ಅಹಂಕಾರವನ್ನು ಇಳಿಸುವ ಮೂಲ ಉದ್ದೇಶ ಉಂಟು. ಓ, ಹೀಗೆ ಇದು. ಅದಕ್ಕಾಗಿ ಹೆಣ್ಣು ಮಕ್ಕಳು ನಿಮಗೆ ಹೆದರಿ ಓಡೋಡಿಕೊಂಡು ಬರ್ತಾರೆ. ನೀವು ಉಚಿತ ಉಚಿತ ಅಂತ ಸಾರಿದ ಹಾಗಲ್ಲ. ಮತ್ತೆ ನೀವು ನನ್ನ ಮೇಡಲಿಗೆ ಯುದ್ಧವನ್ನು ಮಾಡುವುದಕ್ಕೆ ಬಂದ್ರೆ ನಿಮ್ಮ ಕೈಕಾಲನ್ನು ಕಟ್ಟಿ ನಾವು ಸೆರೆಮನೆಗೆ ಹಾಕಿ. ನೀನು ಹೆಣ್ಣಾಗಿ ಇಷ್ಟು ಹೇಳ್ಬೇಕಂತಾದ್ರೆ ಅದನ್ನು ನಾನು ಮಾಡಿ ತೋರಿಸುವುದು ಉಚಿತ ಅಲ್ಲ. ಹೌದಾ? ನೀನು ಇವ ಕಿರೀಟ ಹೊತ್ತವರಲ್ಲಿ ಮಾತ್ರ ಯುದ್ಧ ಮಾಡುದಂತೆ, ನಮ್ಮಂತಹ ಜಡೆ ಬಿಟ್ಟವರಲ್ಲಿ ಯುದ್ಧ ಮಾಡಿದ ಪರಿಣಾಮ ನೋಡಿ ಅಂತೆ ತಲೆಗೆ ಬಿದ್ದಿದ್ದಾನೆ. ಇವನ ಅಹಂಕಾರವನ್ನು ಮುರಿದಿದ್ದೇನೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ಹೇಳ್ತಾರೆ. ಇಷ್ಟು ಸಣ್ಣ ಪೋರ ಒಂದಿಷ್ಟು ಮಾತಾಡ್ತಾನೆ. ಇವನ ಹಿಂದೆ ಮತ್ತೊಬ್ಬ ಬಂದಿದ್ದಾನಂತೆ, ಅವನನ್ನು ಎದುರಿಸಬೇಕಾಗಿದೆ. ನೋಡು, ನಿಂತು ನೋಡುತ್ತಲಿರನು ತಾಡತ್ಯಂತ ವ್ಯತೆ ಪಡುತ್ತಾಯ. ಹಾತಮ್ಮ ಮಾತಾಡು ಪ್ರೀತಿಯುಳೆಲ್ಲನೆ ನೋಡು. ಹಾತಮ್ಮ ಮಾತಾಡು ಪ್ರೀತಿಯುಳೆಲ್ಲ
ನಾರಿಯರನ್ನು ಗೆದ್ದು ಬರುತ್ತೇನೆ ಎನ್ನುವ ಹಾಗೆ ಹೇಳಿ ಆಶೀರ್ವಾದವನ್ನು ಪಡೆದು ಹೋದವ. ರಾಶಾಯಿಯಾದೆಯ ಅಮ್ಮ, ಮೂರ್ಛಿತನಾದೆಯ, ಮೂರ್ಛೆಯಿಂದ ಎದ್ದೇಳು. ಇಲ್ಲ, ನೀನು ಮಾತನಾಡುತ್ತಾ ಇಲ್ಲ. ಯಾರು ನಿನ್ನನ್ನು ಘಾತಿಸಿದವರು? ಈ ಸ್ಥಿತಿಯನ್ನು, ಈ ದುರ್ಗತಿಯನ್ನು ನಿನಗೆ ತಂದುಕೊಟ್ಟವರಾದರೂ ಯಾರು? ಅಯ್ಯೋ, ತಂದೆ ತಾಯಿಗಳು ಕೇಳಿದರೆ ಏನೆಂದು ಉತ್ತರಿಸಲಿ? ತಮ್ಮ, ಎದ್ದೇಳು. ಮನಸೋಲುತ್ತಾ ಸುಂದರನೊಳ್ ಮನಸೋಲುತ್ತ ಎಂದಳು ಮನದೊಳ್ ಭ್ರಮರ ಕೂತಳೆಗೆ ಇಂತೆನು ತಾಗ ಅರರೇ 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 ಅರಿವನು ಸುಂದರ ಪುರುಷ ಅರರೇ ಅಮ್ಮ ಅರರೇ ಅರರೇ ಅಮ್ಮ ಸ್ಮರಣತೆ ತೋರ್ಪ ಈತ ಸ್ಮರಣತೆ ತೋರ್ಪ ಸ್ಮರಣತೆ ತೋರ್ಪ ಸ್ಮರಣತೆ ತೋರ್ಪ ಮನಕ್ಕೆ ಹರುಷ ಸುಂದರ ಪುರುಷ ಎಲ್ಲ ಮನಕ್ಕೆ ಹರುಷ ಅರರೇ ಸುವರ್ಣ ಕಾಂತಿಯ ಮೀಹುದು ಇವನ ಸುವರ್ಣ ಕಾಂತಿಯ ಮೀರುದು ಮೋಹವು ಇವನೊಳು ಪುಟ್ಟದಲ್ಲಿ ಹೋದು
ಇವನೊಳು ಪುಟ್ಟು ತಲಿಹುದು ಇವನೊಳು ಪುಟ್ಟು ತಲಿಹುದು ಎಲ್ಲ ಸಾಗದ ನಡೆಸಿದರೇನಬಹುದು ಎನ್ನ ಸಾಗದ ನಡೆಸಿದರೇನಹುದು ಏನಹುದು ಅರಗೆ ಏನನ್ನು ಕಾಣ್ತಾ ಇದ್ದೇನೆ? ನಾನು ಎಲ್ಲಿಗೆ ಬಂದವಳು? ರಣಕ್ಷೇತ್ರಕ್ಕೆ ಬಂದವಳು ಭ್ರಮರ ಕುಂತಳೆ. ಒಬ್ಬನನ್ನು ಕಾಡಾಕಾಡಿಯಾಗಿ ಭವನದಲ್ಲಿ ಸೋಲಿಸಿದ್ದೇನೆ. ಮತ್ತೊಬ್ಬನನ್ನು ಸಣಸುವುದಕ್ಕೆ ಬೇಕಾಗಿ ಕ್ಷಣಕ್ಷೇತ್ರಕ್ಕೆ ಬಂದರೆ ಅರೇ ಅಮ್ಮಮ್ಮ, ಏನನ್ನು ಕಾಣ್ತಾ ಇದ್ದೇನೆ ನಾನು? ಕಾಡಿನ ಬಾನಿನ ಅಂಚಿನ ಮಿಂಚಿಂದ ಪಕ್ಕದ ಮಿಂಚಿನ ಬಳ್ಳಿಯೊಂದು ನನ್ನ ಕಣ್ಣಿಗೆ ಹೊಳೆದು ಹೋಯಿತಲ್ಲ. ಅರರೆ ಅರರೆ ಅರರೆ, ಯಾರಿವನು ಯಾರಿವನು? ಸುಂದರ ಪುರುಷ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಮ್ಮ ಶ್ರೀರಾಜ್ಯದಲ್ಲಿ ಇರುವುದು ಹೆಣ್ಣು ಮಕ್ಕಳೇ. ಹಾಗಂತ ಹೇಳಿ ಪರಪುರುಷನು ನಾನು ಇವತ್ತಿನವರೆಗೆ ನೋಡಿದವಳಲ್ಲ. ಹೌದಪ್ಪ, ಪುರುಷನಲ್ಲಿಯೂ ಇಷ್ಟು ಜನದ ಹುಡುಗರಿರ್ತಾರ. ಯಾಕಂದ್ರೆ ನಾನು ಕಂಡವಳೇ ಅಲ್ಲ. ಈಗ ಗೊತ್ತಾಯ್ತು ನನಗೆ. ಅರರೆ ಯಾರಿವನು ಸುಂದರ ಪುರುಷ? ಈತ ಸ್ಮರನಂತೆ ತೋರ್ಪ ಹೇಳುವುದನ್ನು ಕೇಳಿದ್ದೇನೆ. ಪ್ರಪಂಚದಲ್ಲಿ ಯಾರು ಸುಂದರ ಪುರುಷ ಅಂತ ಕೇಳಿದ್ರೆ ಒಬ್ಬ ಮನ್ಮಥ, ಮತ್ತೊಬ್ಬ ವಸಂತ, ಇನ್ನೊಬ್ಬ ಜಯಂತ, ಹೀಗೆ ನಾನಾ ರೀತಿಯಲ್ಲಿ ಕೊಂಡಾಡುವುದುಂಟು. ಆದರೆ ಇವನನ್ನು ಕಾಣುವಾಗ ಅವರೆಲ್ಲ ಏನೂ ಅಲ್ಲ. ಸ್ಮರಣಂತೆ ತೋರ್ಪ ಮನಕ್ಕೆ ಹರುಷ. ಸ್ಮರಣನ್ನು ಕೂಡ ಇವನ ಕಾಲಿಗೆ ಕಟ್ಟಬೇಕಷ್ಟೇ. ಮಾತ್ರವಲ್ಲ, ಮೋಹವು ಇವನಳು ಕುಕ್ಕುತ್ತಲಿರುವುದು. ಇವನನ್ನು ಕಂಡಾಗ ಇಷ್ಟವರೆಗೆ ನಾನು ರಣಕ್ಷೇತ್ರಕ್ಕೆ ಬಂದಾಗ ಯುದ್ಧ ಮಾಡಬೇಕು ಎನ್ನುವಾಗ ನನಗೆ ಮನಸ್ಸಾಗಿತ್ತು. ಇವನನ್ನು ಕಂಡಾಗ ಯುದ್ಧ ಎಂತದ್ದು, ಕೈಯ ಕೈದು ಕೆಳಗೆ ಜಾರಿ ಹೋಯಿತು. ಮೋಹ ಹುಟ್ಟಿದ್ದು ಇವನಲ್ಲಿ. ಅದು ಯಾಕೆ ಅಂತ ಒಮ್ಮೆ ಸರಿಯಾಗಿ ನೋಡ್ತೇನೆ. ನನ್ನು ಘಾತಿಸಿದವರು ಯಾರು ಹೇಳು? ಅಯ್ಯೋ, ಆಘಾತ ಒಂದು ನನಗೆ ಆಘಾತ ಪೆಟ್ಟಿತ್ತಲ್ಲ ನನಗೆ, ಅದು ತಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹೌದಪ್ಪ, ಮೊದಲು ಹೀಗಲ್ಲ. ಮೊದಲು ಹೀಗಾದ್ರೆ ನಾನು ಹೀಗೆ ಮಾಡ್ತೇನೆ, ಯುದ್ಧಕ್ಕೆ ಬರ್ತೇನಾ? ಇದು ಈಗ ರಣಕ್ಷೇತ್ರಕ್ಕೆ ಬಂದು ಈಗಷ್ಟೇ ಹುಟ್ಟಿದ್ದಷ್ಟೇ. ಇದು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಹೌದು, ನೋಡಿ ಅವನ ಮುಖವನ್ನು. ಬ್ರಹ್ಮನನ್ನು ಭೇದ ಬೀಜಕ ಅಂತ ಹೇಳ್ತಾರೆ. ಹೌದು, ಎಲ್ಲರಿಗೆ ಒಂದು ಏನಾದ್ರೂ ಒಂದು ಕೊರತೆಯನ್ನು ತಂದಿರ್ತಾನೆ ಅವ. ಒಬ್ಬನಿಗೆ ಕಣ್ಣು ಸರಿ ಇಲ್ಲ, ಒಬ್ಬನಿಗೆ ಮೂಗು ಸರಿ ಇಲ್ಲ, ಒಬ್ಬನಿಗೆ ಬಾಯಿ ಸರಿ ಇಲ್ಲ, ಒಬ್ಬನಿಗೆ ಕೈ ಸರಿ ಇಲ್ಲ, ಎಲ್ಲಾ ಸರಿ ಇದ್ದವನಿಗೆ ತಲೆ ಸರಿ ಇರುವುದಿಲ್ಲ. ಅದಕ್ಕಾಗಿ ಬ್ರಹ್ಮನನ್ನು ಭೇದ ಬೀಜಕ ಎನ್ನುವ ಹಾಗೆ ಕೊಂಡಾಡು. ಇವನು ಹಾಗಲ್ಲ. ಇವನಲ್ಲಿ ಯಾವುದು ಸರಿ? ಇವನದು ಎಲ್ಲವೂ ಸರಿ ಉಂಟು. ಸರಿ ಇಲ್ಲ ಅಲ್ಲ, ಇವನು ಸರಿ ಉಂಟು ಎಲ್ಲವೂ. ಬ್ರಹ್ಮ ಇವನನ್ನು ಸೃಷ್ಟಿ ಮಾಡುವಾಗ ಎಲ್ಲಾ ಕೌಶಲ್ಯಗಳನ್ನು ಒಟ್ಟು ಮಾಡಿ ಇವನನ್ನು ಸೃಷ್ಟಿ ಮಾಡಿರ್ಬೇಕು. ಎಲ್ಲ ಪ್ರಪಂಚದಲ್ಲಿರುವಂತಹ ಎಲ್ಲಾ ಸುಂದರ ಪುರುಷರ ತಿಲಾಂಶದಷ್ಟು ತೆರೆಗೆದಿರಿಸಿ ಈ ಸುಂದರ ಪುರುಷನನ್ನು ಸೃಷ್ಟಿಸಿದ್ದಾನೆ. ಹೌದಪ್ಪ, ಹೇಳುವುದನ್ನು ಕೇಳಿದ್ದೇನೆ ನಾನು. ಹೆಣ್ಣು ಮಕ್ಕಳನ್ನೇ ವರ್ಣಿಸುವುದು
ಸಿಗುವುದು ನಮಗೆ. ಕುಟಿಲ ಚಂಚಲೆ ಕಠಿಣ ಕಷಮಾಂದ್ಯ ಹೀಗೆಲ್ಲ ಹೇಳುವುದುಂಟು. ಕಣ್ಣಿನಲ್ಲಿ ಕುಟಿಲತೆ, ಆಮೇಲೆ ಕೂದಲಲ್ಲಿ ಕಣ್ಣಿನಲ್ಲಿ ಚಂಚಲತೆ, ಕೂದಲಲ್ಲಿ ಕುಟಿಲತೆ, ಮತ್ತೆ ನಡು ಮಂದ, ಹೀಗೆಲ್ಲ ಸಿಂಹ ಕಟಿ, ಹೀಗೆಲ್ಲ ಹೊಗಳುವುದು ಹೆಣ್ಣು ಮಕ್ಕಳನ್ನು. ಯಾರು ಗಂಡು ಮಕ್ಕಳ? ಗಂಡು ಮಕ್ಕಳು. ಕಾವ್ಯ ತೆಗೆದು ನೋಡಿ, ಶಾಸ್ತ್ರ ತೆಗೆದು ನೋಡಿ, ಪುರಾಣ ತೆಗೆದು ನೋಡಿ, ಹೆಣ್ಣು ಮಕ್ಕಳನ್ನೇ ಹೊಗಳಿದಿರು. ಗಂಡು ಮಕ್ಕಳನ್ನು ಹೊಗಳಿದ್ದು ಎಲ್ಲಿಯೂ ಇಲ್ಲ. ಯಾಕೆ? ಗಂಡು ಮಕ್ಕಳು ಚಂದ ಇಲ್ಲ ಅಂತ ಅಲ್ಲ, ಹೆಣ್ಣು ಮಕ್ಕಳದ್ದೆಲ್ಲ ಬರೀಲಿಕ್ಕೆ ಸಿಗುತ್ತದೆ, ಗಂಡು ಮಕ್ಕಳದ್ದು ಬರೀಲಿಕ್ಕೆ ಸಿಗುವಂತದ್ದೇ ಅಲ್ಲ. ನೀವು ಕಷ್ಟ ಬರಬೇಕು, ಇನ್ನೂ ಕಷ್ಟ ಪಡ್ಬೇಕಂತೇಳಿ. ಆಹಾ, ಹಣೆ ನೋಡಿ, ಅದು ಹಣೆಯೆಲ್ಲ ಬಂಗಾರದ ಮಣೆ. ಈಗ ಗೊತ್ತಾಗ್ತದೆ. ಹೌದು, ಈಗ ಗೊತ್ತಾಗುತ್ತದೆ. ನಿನ್ನ ಹಣೆಯಲ್ಲಿ ಈ ರೀತಿಯ ದೌರ್ಭಾಗ್ಯ ಬ್ರಹ್ಮ ಬರೆದನಲ್ಲ ತಮ್ಮ. ಇದೆಂತ ದೌರ್ಭಾಗ್ಯ? ಇವನ ಹಣೆಯಲ್ಲಿ ಎಷ್ಟು ಭಾಗ್ಯವನ್ನು ಬರೆದಿದ್ದಾನೆ ಯಾರಿಗೆ ಗೊತ್ತು. ಇನ್ನೊಬ್ಬರ ಹಣೆ ಬರೆದ ಬಗ್ಗೆ ಅವನ ಚಿಂತೆ ಮಾಡ್ತಾ ಇದ್ದಾನೆ. ಅವನ ಹುಬ್ಬು ನೋಡಿ, ಕಾಮನ ಕಪ್ಪಿಲ್ಲು. ಮಾತ್ರವಲ್ಲ, ಹೆಣ್ಣು ಮಕ್ಕಳ ಇದು ಎಂತದು, ಕಣ್ಣನ್ನು ಕಮಲದ ದಳ ಅಂತ ಹೇಳ್ತಾರೆ. ಕಮಲೇ ಕಮಲೋತ್ಪತ್ತಿ ಅಲ್ವಾ? ನಿನ್ನ ಕಣ್ಣನ್ನು ಮೆತ್ತರೆ ಕಮಲ, ಮುಖ ಎನ್ನುವಂತಹ ಕಮಲದಲ್ಲಿ ಕಮಲ, ಹೌದು, ಕಣ್ಣುಗಳೆನ್ನುವಂತಹ ಕಮಲಗಳು. ಇದು ಕಮಲದ ದಳವೇ. ಗಿಣಿಯ ಮೂಗು ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ. ಹೌದೌದು, ಇದು ಗಿಣಿಯ ಮೂಗಲ್ಲ, ಇದು ಗರುಡ ಮೂಗು. ಗರುಡ ಮೂಗು. ಅದೆಂತದದು? ಅದಂದ್ರೆ ಮೂಗಿನಿಂದ ಕೆಳಗೆ, ತುಟಿಯಿಂದ ಮೇಲೆ ಕಪ್ಪು 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 ಮೀಸೆ, ಪೌರುಷದ ಪತಾಕ ಗಂಡಸರಿಗೆ ಕಾಣೋದು. ಅದಕ್ಕೆ ಮೀಸೆ ಅಂತ ಹೆಸರಾ? ಓಹೋ, ಮೀಸೆ ಬಂದ್ರೆ ಗಂಡಸು, ಮೀಸೆ ಮೂಡಿದರೆ ಗಂಡೆಂಬರ್, ಎದೆ ಮೂಡಿದರೆ ಹೆಣ್ಣೆಂಬರ್. ಇರ್ಲಿ, ನನಗೆ ಗೊತ್ತೇ ಇರ್ಲಿಲ್ಲ. ಮೀಸೆ ಗೊತ್ತಿಲ್ಲ ನನಗೆ. ಮೀಸೆಯ ಬಗ್ಗೆ ಒಂದು ವಿಷಯ ಗೊತ್ತುಂಟು ನನಗೆ. ಎಂತದು? ನನಗೆ ಗೊತ್ತಿಲ್ಲ. ಅದೇ ಆಗ ಮತ್ತೆ ತಪ್ಪಿದ್ದು. ನನಗೆ ಗೊತ್ತಿಲ್ಲ, ಹೇಳೋದನ್ನು ಕೇಳಿದ್ದು. ಇದು ಹೇಳ್ಬೇಡಿ ನೀವು ಯಾರ ಹತ್ರ ಸಹ. ನಿಮಗೂ ಮೀಸೆ ಉಂಟಲ್ಲ. ಮೀಸೆ ಇಲ್ಲದವರು ಮುತ್ತು ಕೊಡುವುದಕ್ಕಿಂತ ಮೀಸೆ ಇದ್ದವರು ಮುತ್ತು ಕೊಟ್ರೆ ಸವಿ ಹೆಚ್ಚಂತೆ. ಯಾರು ನಿನ್ನ ಒಡತಿ ಹೇಳಿದ್ದ? ಅನುಭವ. ಇನ್ನೊಬ್ಳಿದ್ಲಲ್ಲ ಕುಳ್ಳಗೆ, ಅವಳು ಹೇಳಿದ್ದು. ಹೌದು. ಹಾ 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 ಹಾ, ಕಪ್ಪು ಕಪ್ಪು ಮೀಸೆ. ಆಗಲ್ಲ, ಎದೆ. ಓ, ವಿಶಾಲವಾದಂತಹ ಎದೆ. ಗಂಡು ಮಕ್ಕಳಿಗೆ ಎದೆ ವಿಶಾಲವಾಗಿರ್ಬೇಕು. ಯಾಕೆ ನಿಮಗೆ ಗೊತ್ತಿಲ್ವಾ? ಮನೆಯಲ್ಲಿ ಹೇಳಿಲ್ವಾ? ನೀವು ಹೇಳಲಿಕ್ಕೆ ಮನೆಯಲ್ಲಿ ಇದ್ರೆ ತಾನೆ, ಯಾವಾಗ ನೋಡಿದ್ರು ಕಾರ್ಯಕ್ರಮ ನಿಮಗೆ. ಸೇವೆ ನಿಮ್ಮದು. ಇವತ್ತಾದ್ರೂ ಕೇಳಿ ಯಾಕೆ ಅಂತ ಹೇಳಿ. ಎದೆ ಅಗಾಲವಾಗಿರ್ಬೇಕು. ಹೆಂಡತಿ ಆದವಳು ತನ್ನ ತಲೆಯನ್ನು ಜೋಪಾನವಾಗಿ ಆ ಎದೆಯ ಮೇಲಿಟ್ಟು ಮಲಗಬೇಕು. ಮನೆಯಲ್ಲಿ ಬೇರೆ ಜಾಗ ಉಂಟು? ಮನೆಯಲ್ಲಿ ಬೇಕಾದಷ್ಟು ಜಾಗ ಇರಬಹುದು ಸ್ವಾಮಿ. ಗಂಡನ ಎದೆ ಅಂತ ಒಂದು ಬೇಕಲ್ಲ, ವಕ್ಷಸ್ಥಳ, ಅವನ ವಿಶಾಲವಾದಂತಹ ಎದೆ. ಹಾಗೆಲ್ಲ ಉಂಟ? ಹಾಗೆಲ್ಲ ಉಂಟು. ಹೇಳುದನ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಎಲ್ಲ ಗೊತ್ತುಂಟು. ಸುಗಂಧಿಯರಿವನ ನೋಡಿದ ಮ್ಯಾಗೆ ಮನ ಹದದೊಳಿರಿಸಿ ಕೊಂಬುವರೆ ಹಾಗೆ. ನನಗೆ ಆಗುವುದಿಲ್ಲ. ಹೃದಯ ಉಕ್ಕು ತಲಿದ ಎನಗೆ ಈತನ ಒದಗುವ ಬಗೆ ಹೇಗೆ ಮಾತಾಡ್ಬೇಕಲ್ಲ. ಮಾತನಾಡೋ ಮತಿವಂತ ಪ್ರೀತ ಮಾತನಾಡೋ ಮತಿವಂತ ಪ್ರೀತ ಆಗಿರುವೆ ಪ್ರಖ್ಯಾತ ದುಗುಡ ವಿಪರೀತ ಲಾಲಿಸಿ ಕೇಳು ಮಾತ ದುಗುಡ ವಿಪರೀತ ಲಾಲಿಸಿ ಕೇಳು ಮಾತ ತಿಳಿಯದೆ ಎಸಗಿದ ತಪ್ಪಲ್ಲಿ ಕ್ಷಮಿಸಿ
ತಿಳಿಯದೇಗೆ ಸಗಿದ ತಪ್ಪನ್ನೇ ಕ್ಷಮಿಸಿ ತಪ್ಪನ್ನೇ ಕ್ಷಮಿಸಿ ತಪ್ಪನ್ನೇ ಕ್ಷಮಿಸಿ ತಿಳಿಯದೆ ಸಗಿದ ತಪ್ಪನ್ನೇ ಕ್ಷಮಿಸು 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 ಬಳಲಿಸದೆಲ್ಲ ರಕ್ಷಿಸೋ ಸರಿಸಿ ಬಳಲಿಸದೆಲ್ಲ ರಕ್ಷಿಸೋ ಮನ ಸಲಿಸಿ ಕಾಮನ ಬಾಧೆ ಸಗಿಸಿ ಇರುವುದೆಂತೋ ಸಗಸಿ ಕಾಮನ ಬಾಧೆ ಸಗಿಸಿ ಇರುವುದೆಂತೋ ಸಗಸಿ ಮಾತನಾಡೋ ಮತಿವತ ಪ್ರೀತ ಯಾತಕ್ಕೆ ಮೌನ ಆಗಿರುವೆ ಪ್ರಖ್ಯಾತ ತುಗುಟ ವಿಪರೀತ ಕೇಳು ಮಾತ ಕೇಳು ಮಗು ಯಾತಕ್ಕಿತ್ತು ಮೌನ? ಯಾಕೆ ಹೀಗೆ ಮೌನ? ಮಾತನಾಡು ತಮ್ಮ. ಮೆಚ್ಚಿದವನಿಗೆ ಮಸಣವು ಸುಖ ಅಂತ ಹೇಳ್ತಾರೆ ಅಲ್ವಾ? ಯುದ್ಧಕ್ಕಾಗಿ ಬಂದವಳು ನಿನಗೆ ಹಾಗಾಗಿ ಯುದ್ಧ ಕ್ಷೇತ್ರದ ಅವನನ್ನು ನೋಡಿದ ಮೇಲೆ ಯುದ್ಧ ಬೇಡ ನನಗೆ, ಅವನೇ ಬೇಕು. ಹೌದೌದು, ನೋಡು ಒಮ್ಮೆ ಇಲ್ಲಿ ನೋಡು, ನನ್ನನ್ನೊಮ್ಮೆ ಕಣ್ಣು ಬಿಟ್ಟು ನೋಡು ತಮ್ಮ. ಒಮ್ಮೆ ತಲೆ ಎತ್ತಿ ನೋಡು ನನ್ನನ್ನು. ತಲೆ ಎತ್ತಿ ನೋಡು. ರಾಖಿ ಎಂದು ಮುಖ ಅಲ್ವಾ? ಒಮ್ಮೆ ನೋಡಿ ಇಲ್ಲಿ. ಆಹಾ, ಮತಿವಂತ. ನೀನನ್ನು ಕಾಣುವಾಗ ಅರ್ಥವಾಗುತ್ತದೆ ನಿನಗೆ ಸ್ಮೃತಿ ಶ್ರುತಿ ಮತಿ ಇವೆಲ್ಲವೂ ಇದೆ ಎನ್ನುವ ಹಾಗೆ. ಈಗೊಂದು ಗತಿಯಲ್ಲಿ ನಡೆಯಬೇಕಿದ್ರೆ ನೀನನ್ನು ಕೈ ಹಿಡಿಯಬೇಕು. ಅಯ್ಯ ನೋಡು, ಯಾರು ಯಾರಂತ ಭಾವಿಸಬೇಡ, ಈ ರಾಜ್ಯದ ಮಂತ್ರಿಣಿ ನಾನಿದ್ದೇನೆ ಅಲ್ವಾ? ಭ್ರಮರ ಕುಂತಳೆ ನಾನು ಈ ರಾಜ್ಯದ ಮಂತ್ರಿಣಿಯಾಗಿದ್ದೇನೆ. ಬಾ ಬಾ ಬಾ, ಒಲಿಸು ನನ್ನನ್ನು ಮದುವೆ ಆಗ. ಎಂತದ್ದು ಮಾತನಾಡುವುದೇ ನೀನು? ಎಂತದ್ದು? ನನ್ನ ತಮ್ಮ ದರೆಗೆ ಅವರುಳಿದ್ದಾನೆ. ಅಯ್ಯೋ, ಅವಧರಗೊಳ್ತೇನೆ. ಕಣ್ಣು ಬಿಡುತ್ತಾ ಇಲ್ಲ, ಮಾತನಾಡುತ್ತಾ ಇಲ್ಲ. ಮಾತನಾಡದಿದ್ರೆ ಚಿಂತೆಯಲ್ಲಿ ನಾನಿರುವ ಕಾಲಕ್ಕೆ ನಿನ್ನದೆಂತದಿದು? ಅವನನ್ನು ಬಿಡು, ನನ್ನಲ್ಲಿ ಮಾತಾಡು. ನಿನ್ನಲ್ಲಿ ಮಾತನಾಡುವುದಕ್ಕಾಗಿ ಬಂದವನೇ ನಾನಲ್ಲ. ನಿನ್ನದಾದಂತಹ ರೂಪಲಾವಣ್ಯವನ್ನು ಕಂಡು ಸೋತ ಬಳಿತೇನೆ. ಮದುವೆ ಆಗತ್ತೀಯಾ? ಈ ರಣರಂಗದಲ್ಲಿ ಇದೆಲ್ಲ ಬೇಕೇ? ಸಣ್ಣಂತ ರಣಕ್ಕೆನ್ನುತ್ತ ಯುದ್ಧಕ್ಕಾಗಿ ಬಂದವಳು ನಾನು. ಯುದ್ಧ ಮಾಡಿ ನನ್ನನ್ನು ಮಣಿಸಬೇಕೆನ್ನುವ ಹಾಗೆ ನಾನು ಆಸೆಯನ್ನು ಪಟ್ಟರೆ ಯುದ್ಧ ಮಾಡ್ತೇನೆ. ಯಾವುದು? ಸ್ಮರ ಯುದ್ಧ. ಹಾಗೊಂದುಂಟು, ಸ್ಮರ ಕೇಳಿ. ಎಲ್ಲ ಅನುಭವ ಹಂಸತೂಲಿಕಾ ತಲ್ಪದಲ್ಲಿ ನಾನು ಮಲಗಿಸ್ತೇನೆ. ಬೇಕು ಬೇಕಾದಂತಹ ಸುಖವನ್ನು ನಿನಗೆ ಒದಗಿಸಿಕೊಡ್ತೇನೆ. ಬಾ. ನೀನು ಎಂತದ್ದೇ ಸುಖವನ್ನು ಒದಗಿಸಿಕೊಡುವುದು? ಒಮ್ಮೆ ಇಲ್ಲಿಂದ ಹೋಗು. ನನ್ನ ತಮ್ಮ ಬಿದ್ದಿದ್ದಾನೆ, ಆ ಚಿಂತೆಯಲ್ಲಿ ನಾನಿದ್ದೇನೆ. ಅಯ್ಯಯ್ಯೋ, ಇದು ತಮ್ಮವಾ? ಮತ್ತೆ ನನ್ನ ತಮ್ಮ ಇವ ಅಲ್ಲ. ಈ ತಮ್ಮನಿಗೆ ಇಷ್ಟು ಚಂದದ ಅಣ್ಣ ಇದ್ದಾನೆ ಅಂತ ಮೊದಲೇ ಹೇಳಿದ್ರೆ ನಾನು ಕಷ್ಟವೇ ಪಡ್ತಿರ್ಲಿಲ್ಲ. ಅವನಿಗೆ 2 ಪೆಟ್ಟು ಹೊಡಿತಿರ್ಲಿಲ್ಲ. ಈಗ ಅವ ಬಿದ್ದಿದ್ದಾನೆ ಅಂತ ನಿನಗೆ ದುಃಖ ಅಲ್ವಾ? ಅವ ಹೇಳದಿದ್ರೆ ಎಂತದ್ದು ಮಾಡುವುದು ಅಂತ ನನಗೆ ಗೊತ್ತಾಗ. ಎಂತ ಮಾಡುದು? ಈಗ ಸ್ವಲ್ಪ ಸಮಯ ನೋಡು, ಅವ ಹೇಳ್ತಾರೆ. ನಮ್ಮನು ಶರಣೆನುತ ಮರೆ ಹೊಕ್ಕ ನಾರಿಯ ದುರದೊಳಗೆ ಕೊಲ್ಲುವುದಿದು ದುರಗಳಿಗೆ ಯಾವ ನ್ಯಾಯ ಯಾವ ನೀತಿ ತಮ್ಮ ಬೆಟ್ಟಗೆದ್ದವರನ್ನು ಹುಲ್ಲು ಕಡ್ಡಿ ಕಚ್ಚಿದವರನ್ನು ಯುದ್ಧದಿಂದ ಹೊಡೆಯುವವರನ್ನು ಕೊಲ್ಲಬಾರದು ಕೊಲ್ಲಬಾರದು. ಅಲ್ಲಿ ಹೆಚ್ಚು ಪಾಪಿ ನನ್ನನ್ನು ಇಷ್ಟು ಹೊತ್ತು ಬೀಳಿಸಿ. ಅಮ್ಮ ಇಲ್ಲಿ ಬಾ. ಅವಳು ಶರಣು ಬಂದಿದ್ದಾಳೆ. ಶರಣು ಬಂದವರನ್ನು ಶಿಕ್ಷಿಸುವುದು ಧರ್ಮ ಅಲ್ಲ. ಆದ್ದರಿಂದ ನೀನು ಸ್ವಲ್ಪ ಸೈರಿಸಿಕೊ. ನಿನಗೆ ಈ ಪರಿಸ್ಥಿತಿಯನ್ನು ತಂದುಕೊಟ್ಟವಳು ಇವಳು ಎನ್ನುವುದು ನನಗರ್ಥವಾಗಿದೆ. ಹಾಗೆಂದು ಏನೋ ಇವಳು ಪ್ರೇಮ ಭಿಕ್ಷೆಯನ್ನು ಯಾಚಿಸ್ತಾ ಇದ್ದಾಳೆ. ಏನು ಅವಳೇನೋ ಪ್ರೇಮ ಭಿಕ್ಷೆ ಕೇಳಿದ್ಲಣ್ಣ. ಹೌದು, ಆದ್ರೆ ನಿನ್ನ ತಮ್ಮನಿಗಾದ ಗತಿಯನ್ನು ನೀನು ಮರೆತಿವೆ ಹೇಗೆ? ಇಲ್ಲ ಇಲ್ಲ, ಮರೆಯಲಿಲ್ಲ. ನನ್ನನ್ನು ಅಲಕ್ಷ್ಯ ಮಾಡ್ಲಿಲ್ಲಲ್ಲ? ಇಲ್ವಪ್ಪ.
ಒಬ್ಳು ಸಿಕ್ಕಿದ್ಲು ಅಂತ ಹೇಳಿ ನಿನ್ನನ್ನು ನಿರ್ಲಕ್ಷಿಸುವ ಹಾಗುಂಟಾ? ಮತ್ತೆ ಚಿಂತಿಸಬೇಡ. ಅವಳ ಭಾವನೆಯ ಭಾವ ಏನು ಎನ್ನುವುದನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಏನೇ ಅಯ್ಯೋ ನನಗೆ ಏನಾದ್ರೂ ಮಾಡಿದ್ರೆ ನಾನು ಬರುದಿಲ್ಲ ಕೆಳಗೆ. ಅಯ್ಯೋ 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 ಏನೂ ಮಾಡ್ಲಿಕ್ಕಿಲ್ಲ. ಒಮ್ಮೆ ಇಳಿ. ನನ್ನ ಸೌಜನ್ಯವನ್ನು ನೀವು ಧರ್ಮ ಅಂತ ಭಾವಿಸಬೇಡಿ. ಅದು ಕರ್ಮ ಸೌಜನ್ಯ. ಒಮ್ಮೆ ಇಳಿ. ಅವನಿಗೆ ಪೆಟ್ಟು ಕೊಡುವಾಗ ನಿನ್ನಲ್ಲಿ ಸೌಜನ್ಯ ಇರ್ಲಿಲ್ವಾ? ಈಗ ನನಗೆ ಸೌಜನ್ಯ ಬಂದದ್ದು. ಹೌದಾ? ಅಲ್ಲ ಅವಳ ಅಲ್ಲ ನಿನಗೆ ಬೇಕಾದಾಗೆಲ್ಲ ಬೇಕಾದದ್ದು. ಅವನ ಅರ್ಥ ಏನು ಗೊತ್ತು? ಎಂತದು? ಸೌಜನ್ಯವನ್ನು ಹಾ ದುರುಪಯೋಗ ಪಡಿಸಿಕೊಳ್ಬೇಡಿ ಅಂದ್ರೆ ನಾವೇನಾದ್ರೂ ಕುಪಿತಗೊಂಡೇವಂತಾರೆ 2 ಬಾರಿಸ್ತಾಳಂತೆ ಅವಳು. ಹಾಗಲ್ಲ ನನ್ಗೆ ಏನು ಮಾಡ್ತೀವಿ ಏನೂ ಮಾಡುವುದಿಲ್ಲ. ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ಎಲ್ಲಿಗೆ? ನಿಮ್ಮೊಂದಿಗೆ ನಿಮ್ಮ ಪುರಕ್ಕೆ. ನಮ್ಮ ಪುರಕ್ಕೆ? ನಿನ್ನ ನನ್ನ ಮದುವೆ ಆಗುವುದೇ? ನೋಡು, ಹಾಗೆಲ್ಲ ಸಿಕ್ಕವರನ್ನು ಮದುವೆ ಆಗುವುದಕ್ಕಾಗುವುದಿಲ್ಲ. ಈಗ ನಿನ್ನನ್ನು ನಾನು ಮೆಚ್ಚಿ ಆಯ್ತಲ್ವಾ? ಇಬ್ಬರು ಪರಸ್ಪರ ಮೆಚ್ಚಿದ ಮೇಲೆ ಮತ್ತೆ ಮದುವೆ. ನೋಡು, ನಾವು ಬಂದ ಕಾರ್ಯವೇ ಪ್ರಧಾನ. ಯಾವುದು? ನಾವು ಬಂದದ್ದು ಕನ್ಯಾರ್ಥಿಗಳಾಗಿ ಹೌದಾದರೂ ನಾವು ಬಂದದ್ದು ದಿಗ್ವಿಜಯಾರ್ಥಿಗಳಾಗಿ. ದಿಗ್ವಿಜಯ ಮುಗಿಯಿತು, ಕನ್ಯಾರ್ಥಿ ಬಂದು ಹೋಗೋಣ. ಇಲ್ಲ, ಈ ಪುರವನ್ನು ಗೆದ್ದೇ ಆಗಬೇಕು. ನಮ್ಗೆ ಮತ್ತೆ ಗೆಲ್ಲುವಂತೆ ನಾವು ಮೊದಲು ಓಡಿ ಹೋಗುವ. ಹಾಗೆ ಆಗುವುದಿಲ್ಲವೇ? ಮೊದಲು ಓಡಿ ಹೋಗುವುದಕ್ಕಾಗುವುದಿಲ್ಲ. ನಡ್ಕೊಂಡು ಹೋಗುವ. ನಿನ್ನವಳು ನಿನ್ನ ಸಶುಭ್ರಮೆಯನ್ನು ಕಾಣಬೇಕು, ಅವಳನ್ನು ವಿಚಾರಿಸಬೇಕು, ಆಮೇಲೆ ಎಲ್ಲವೂ. ಅವಳಿಗೆ ಒಂದಿಷ್ಟು ಹುಲ್ಲು, ನಾವು ಹೋಗುವ. ಆಗುವುದಿಲ್ಲವೇ? ಮೊದಲು ಅವಳನ್ನು ತೋರಿಸು. ತೋರಿಸುದ ಅದೆಲ್ಲ ಆಗಲಿಕ್ಕೆ ನಾವು ಹೋಗುವ. ಇವಳು ಹಠ ಮಾಡ್ತಾ ಇದ್ದಾಳೆ. ಇವಳೇ ನಮ್ಮ ಜೊತೆಯಲ್ಲಿ ಬರ್ತಾಳೆ ಅಂತ ಅವಳೊಬ್ಬಳೇ ಅಲ್ಲ, ಇನ್ನೊಬ್ಳಿದ್ದಾಳೆ. ಎಂತದ್ದು? ಬರ್ತಾಳಂತೆ. ಅವಳು ನನ್ನನ್ನು ಮೆಚ್ಚಿದ್ದಾಳಂತೆ, ನಿನ್ನನ್ನು ಇವಳು ಮೆಚ್ಚಿ. ಸರಿಯಾದ ಸಮಯಕ್ಕೆ ಬಂದಿದ್ದಿ. ನೋಡು, ದೊಡ್ಡವ ನನಗೆ ನಿಲ್ಲು. ದೊಡ್ಡವ ನನಗಾಯ್ತು, ಸಣ್ಣವ ನಿನಗಾಯ್ತು, ಹಿಡಿದುಕೊಂಡು ಓಡುವ ನಾವು. ಎಂತದ್ದು? ಅಲ್ಲ, ಜೊತೆ ಒಳ್ಳೆದುಂಟು. ಜೊತೆ ಒಳ್ಳೆದು. ನನಗೆ ಯಾವುದು ಕೂಡ ಜೊತೆ ಬೇಡ. ನೋಡು, ಒಳ್ಳೇದಾಗಿದೆ, ಅವರನ್ನು ಸೋಲಿಸಿ ಆಗಿದಲ್ಲ. ಈ ಸಿಹಿ ಸುದ್ದಿಯನ್ನು ಅಮ್ಮನ ಬಳಿ ನಾವು ಹೋಗಿ ನಾವು ಹಾರವನ್ನು ಬದಲು ಮಾಡಿ ಅಮ್ಮನ ಬಳಿಯಲ್ಲಿ ಹೋಗಿ ನಿಲ್ಲುವ. ಯಾವ ಹಾರ? ಅದು ಸಿಹಿ ಸುದ್ದಿ. ಮದುವೆ ಆಗುದು. ಮದುವೆ? ಯಾರನ್ನು? ಅವನನ್ನು. ನಿನಗೆ ಹುಚ್ಚು. ಯಾಕೆ? ನನಗೆ ಹುಚ್ಚಿಲ್ಲ. ಮದುವೆ ಇದು ಹೋಗುವ. ನೋಡು, ಇದೆಲ್ಲ ಆಗುವಂತದ್ದಲ್ಲ. ಇದೆಲ್ಲ ಆಗಲಿಕ್ಕೆ ಅದಾಗ್ತದೆ. ಬಾ, ಅದೆಲ್ಲ ಬೇಡ. ಅದೆಲ್ಲ ಬೇಡವಾ? ಹಂಗದ ರೀತಿ ಆಗುವ. ಅಮ್ಮನಿಗೆ ಗೊತ್ತಾದ್ರೆ ಉಂಟಲ್ಲ, ಮತ್ತೆ ಬೆನ್ನಿನ ಸಿಪ್ಪೆ ಜಾರಿತು. ಅವಳು ಹೋಗ್ಲಿ ಆಚೆ. ಅವಳನ್ನು ಯಾರು ನೋಡುವವರು ಯಾರು? ಅಯ್ಯೋ, ಅವಳ ಬಳಿಗೆ ಬರುವವರು ಯಾರು? ಪಾಪಿ, ನೀನ್ ಇಷ್ಟು ಬೇಗ ಬದಲಾದ. ಅವಳು ದೊಡ್ಡ ಹೊಂಡಕ್ಕೆ ಬಿದ್ದು ಸಾಯಿ, ನಾವು ಹೋಗುದೇ. ಮುಚ್ಚೆ ಬಾಯಿ. ಎಂತದ್ದು? ನೋಡು, ಮರ್ಯಾದೆಯಲ್ಲಿ ಹೇಳ್ತಿದ್ದೇನೆ, ನನ್ನ ಜೊತೆ ಬಾ. ಅಯ್ಯೋ, ಇಷ್ಟೊಂದಿಗೆ ಮರ್ಯಾದೆ ಇರ್ಲಿಲ್ಲ ನಿನಗೆ? ಯಾರಿಗೆ? ನಿನ್ಗೆ. ಹಾಗಾದ್ರೆ ಹೋಗು, ನಿನಗೆ ಇದ್ರೆ ಹೋಗು. ಅಮ್ಮನಲ್ಲಿ ಹೇಳ್ತೇನೆ, ನೀನು ನಿನಗೆ ಒಂದು ಗತಿ ಕಾಣಿಸಿದೆ. ನೋಡುವ ವಿಚಾರ ಗೊತ್ತಾಗ ನಾವು ಹೋಗುವ. ನೋಡುವ. ಪರಪುರುಷರನ್ನು ಯುದ್ಧಕ್ಕಾಗಿ ನಾವು ರಣಕ್ಷೇತ್ರಕ್ಕಾಗಿ ಹೋದವರು. ಆದರೆ ಏನು ಮಾಡೋಣ, ಒಂದೊಮ್ಮೆ ನನ್ನ ಪಾಲಿಗೆ ಸೋಲಾಯಿತು. ಆದರೆ ಮಂತ್ರಿಯಾದ ಭ್ರಮರ ಕುಂತಲೆಯ ಪಾಲಿಗೆ ಗೆಲುವಾಯಿತು. ಈ ಸಂತೋಷದ ಸುದ್ದಿಯನ್ನು ನಿಮ್ಮ ಬಳಿ ಹೇಳೋಣವೇ ಎನ್ನುವ ಹಾಗೆ ನಾನು ಅವಳನ್ನು ಕರೆದುಕೊಂಡು ಬರುವುದಕ್ಕೆ ಹೋದರೆ, ಅಮ್ಮ, ಯುದ್ಧ ರಂಗದಲ್ಲಿ ನಡೆದಂತ ವಿಚಾರವನ್ನು ಯಾವ ರೀತಿಯಲ್ಲಿ ಹೇಳಬೇಕು ಎನ್ನುವುದಾಗಿ ನನಗೆ ತೋಚುತ್ತಾ ಇಲ್ಲ. ಅಮ್ಮ, ಗೆಲುವಿನ ಸಿಹಿ ಸುದ್ದಿಯನ್ನು ನಿಮ್ಮ ಬಳಿ ಹೇಳುವ ಬದಲು ಆ ಭ್ರಮರ ಕುಂತಲೆ, ಆ ಪರಪುರುಷರಲ್ಲಿ ಹಿರಿಯವನ ಸೌಂದರ್ಯಕ್ಕೆ ಮನಸೋತು ಅವರ ಜೊತೆ ಓಡಿ ಹೋಗುತ್ತಾ ಇತ್ತು. ಅವನಿಗೆ
ನಡೆಸಿಕೊಡುತ್ತಾನೆ. ತಡ ಮಾಡುವುದ್ಯಾಕೆ? ನೆನವರಿಕೆ ಮಾಡ್ತೇನೆ. ನಮ್ಮ ನಾಡಿ ಕಪ್ಪು ಚುಕ್ಕೆವಳು ಹೌದಲ್ಲ, ಅವರಲ್ಲಿ ಎಲ್ಲೇ ಇರಲಿ ಅವರಿದ್ದರಿಗೆ ಧಾವಿಸ್ತೇನೆ. ಅವರನ್ನೆಲ್ಲ ಸೋಲಿಸಿ ಅವಳ ಹೆಟೆ ಮುರಿ ಕಟ್ಟಿ ನಿಮ್ಮ ಪಾದಬುಡದಲ್ಲಿ ಕೆಡಹುತ್ತೇನೆ. ಹೋಗಿ ಪಶುಭಾಗಿ
ಹುಡುಗರೇ, ನಿಮ್ಮಲ್ಲಿ ಮಾತನಾಡಬೇಕಾದಂತಹ ಅಗತ್ಯ ಇಲ್ಲ. ಒಡತಿಯ ಅಪ್ಪಣೆ ಆಗಿದೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ. ಓಡುದಲ್ಲಿಗೆ ಮೊದಲು ನಿನ್ನ ಕಾಲು ಸರಿಯಾಗಬೇಕು, ಆಮೇಲೆ ಓಡ್ಲಿಕ್ಕಿಲ್ಲಲ್ಲ, ಕಾಲು ಹೇಗೆ ಸರಿಯಾಗುದು? ಇದ್ದ ಹಾಗಿರಬಾರದು. ಆಮೇಲೆ ಇನ್ನು ನಿನ್ನನ್ನು ಕಟ್ಟಿಕೊಂಡು ಹೋಗ್ಬೇಕು. ಹೀಗೆ ಹುಡುಗರ ಜೊತೆಗೆ ಓಡ್ತಾ ಇದ್ದಳು. ಅವಳನ್ನು ಹೇಳಿದೆ, ಅವರು ಸೋತು ಓಡಿ ಹೋಗಿದ್ದಾರೆ, ಇವಳನ್ನು ಇಲ್ಲಿಗೆ ಕರೆ ತಂದಿದ್ದೇನೆ. ಏನಪ್ಪಣೆ ಅಮ್ಮ? ಸರಿ. ನನಗೆ ಔಷಧಿ ಏನು ತಾಗಲು ಔಷಧಗಳು ನನಗೆ ದೊಡ್ಡದೇ ಬೇಕಲ್ಲ, ದೊಡ್ಡವ ನನಗೆ, ಸಣ್ಣವ ನಿನಗೆ. ಪಾಪಿ ಹೇಳಿದ್ದೇನೆ ನೀನು. ಬಂದಂತಹ ಪರಪುರುಷರನ್ನು ಸೆರೆ ಹಿಡಿದು ತರ್ತೇನೆ ಎನ್ನುವ ಹಾಗೆ, ನಿನ್ನಂತಹ ಮಂತ್ರಿಗಳಿದ್ರೆ ದೇಶ ಉದ್ಧಾರ ಆದ ಹಾಗೆ. ನಿನ್ನ ಜಂಗೆ ಮಾತನಾಡು, ಮತಿವಂತ ಪ್ರೀತ ಪರಪುರುಷರು ಬರಬಾರದು ಎನ್ನುವ ಹಾಗೆ ಮೊದಲೇ ಆಣತಿಯನ್ನು ಮಾಡಿದವಳು ನಾನು. ಅವರನ್ನು ಕಂಡು ಮೋಹಗೊಂಡು ಹೋಗುತ್ತಿಂತಾದ್ರೆ ನನಗೆ ಬಂದಂತಹ ಅಹಂಕಾರ ಹಿಡಿದಂತಹ ಕಟಾರಿಯಿಂದ ನಿನ್ನ ಶಿರಸ್ಸನ್ನು ಬಡೀರಿ, ಅದು ನೋವಾಗಬಾರ್ದು. ನಿನ್ನ ಶಿರಸ್ಸನ್ನು ಕಡಿದು ನಾನು ಯಾಕೆ ಪಾಪವನ್ನು ಕಟ್ಟಿಕೊಳ್ಳುವುದು? ಮತ್ತೆ ಸರಿಯಾದ ಸನ್ಮಾನ ಆಗಬೇಕು ನಿನಗೆ. ಈ ರೀತಿಯಾಗೆಲ್ಲ ಘೋರರೂಪಿ ಇನ್ನೊಂದು ಕೆಲಸ ಆಗಬೇಕು. ಅಲ್ಲಿಂದಲೇ ಇಂತಹ ಕೃತ್ಯವನ್ನು ಯಾರೇ ಮಾಡಲಿ ಇನ್ನು ಮುಂದಕ್ಕೆ ಇದು ಪ್ರತಿಯೊಬ್ಬರಿಗೂ ಪಾಠವಾಗಬೇಕು. ಇಂತಹ ದುಷ್ಕೃತ್ಯವನ್ನು ಯಾರು ಮಾಡಬಾರದು. ಅದಕ್ಕೆ ಬೇಕಾಗಿ ಸರಿಯಾದ ಶಿಕ್ಷೆ ವಿಧಿಸಬೇಕು. ಇವಳಿಗೆ ಅಹಂಕಾರ, ಮುಖ ಚಂದ ಇದೆ, ನಾನು ಏನು ಮಾಡಿದ್ರು ಆಗುತ್ತದೆ ಅಂತ. ಹೌದು, ಆ ಮುಖದಲ್ಲಿರುವಂತಹ ಎರಡು ಕಣ್ಣುಗಳನ್ನು ನೀನು ಕೀಳಬೇಕು ಅಂತ. ಅಷ್ಟೇ ಅಲ್ಲ, ಆ ಕೂದಲು ಭ್ರಮರ ಕುಂತಳೆ, ಆ ಮುಂಗುಳು ನೋಡು, ಅದಿರಬಾರ್ದು. ಆ ಸೌಂದರ್ಯಕ್ಕೆ ಅದಿರಬಾರ್ದು. ಅವಳ ತಲೆ ಕೂದಲನ್ನು ಬೋಳಿಸಿ ಬಿಡು. ಆಮೇಲೆ ತಲೆಯ ಮೇಲೆ ಸಗಣಿಯ ಕಟ್ಟೆ, ಉರಿಯುವಂತಹ ದೀಪ, ಇದನ್ನೆಲ್ಲ ಉರಿಸಬೇಕು. ಒಂದು ಸನ್ಮಾನ ಆಗಬೇಕು. ಅದಕ್ಕೆ ಬೇಕಾಗಿ ಕತ್ತೆಯ ಮೇಲೆ ಒಂದು ಮೆರವಣಿಗೆ ಹೋಗಬೇಕು. ಇವಳು ಯಾವುದು ಬೇಡಮ್ಮ, ಹೋಗಬೇಕು ನೀನು. ಕತ್ತೆಗೆ ಭಾರ ಆದೀತು, ಆದ್ರೂ ಪರವಾಗಿಲ್ಲ, ಕರೆದುಕೊಂಡು ಹೋಗಬೇಕು. ಎಲ್ಲಿಯಾದ್ರೂ ಆಳವಾದ ಜಾಗ ನೋಡಿ ಅವಳನ್ನು ಅಲ್ಲಿಂದ ಮನ ಬಂದ ಹಾಗೆ ದಂಡಿಸಿ. ನನಗೇನು ಮಾಡಬೇಕು? ನನಗೆ ಕೆಲಸ ಕಡಿಮೆ ಆಯ್ತು. ಅವಳಿಗೆ ಒಂದು ದಿವಸ ಉಂಟು. ಎಂತದಕ್ಕೆ? ಅದು ನಾನು, ಇದು ಅವಳಾಗಲಿ. ಅದು ಆಗ್ತದ? ಹೇಳ ಮೇಲೆ ಹೇಳೆ. ಅಮ್ಮ ಹೇಳಿದ್ದಲ್ಲ ನೆನಪುಂಟಲ್ಲ? ನಿನ್ನ ಸೌಂದರ್ಯ ಅದೇ ನಿನಗೆ ಮಾರಕವಾದದ್ದು. ಅದಿರಬಾರ್ದು. ಏನು ಮಾಡ್ಬೇಡ ಅಮ್ಮಯ್ಯ, ಏನು ಮಾಡಬೇಡ. ನನಗೆ ಅಮ್ಮನ ಆಜ್ಞೆ ಉಂಟು.
ಒಂದು ಒಪ್ಪಂದ ಮಾಡುವ. ಏನಂದು? ಅವಳತ್ರ ಹೋಗಿ ಹೇಳುವ, ಇದೇನು ಶಿಕ್ಷೆ ಕೊಡುದು ಬೇಡ, ಅವಳು ಸರಿಯಾಗಿದ್ದಾಳೆ. ಆಗುವುದಿಲ್ಲ. ಅಮ್ಮ ಹೇಳಿದ ಹಾಗೆ ಆಗತಕ್ಕದ್ದು. ಅಮ್ಮ ಬಾವಿಗೆ ಹಾಲಿಕ್ಕೆ ಹೇಳ್ತಾಳೆ, ನಾನು ಹಾರ್ತೇನೆ. ಏನು ಮಾಡ್ಬೇಡ ಪುಣ್ಯಾತ್ಮ. ಏನು ಎಂತದ್ದು ಎಂತದಿದು? ಕಠಾರಿ ಶಿಕ್ಷೆ ಇಲ್ಲಿಯಾ? ಅಲ್ಲ, ಸ್ವಲ್ಪ ಮುಂದೆ ಹೋಗುದಕ್ಕೂ. ಎಲ್ಲಿಗೆ ಹೋಗುದು? ಕಾಡಿಗೆ. ಹೋಗುವ. ಹಾಗಲ್ಲ, ಇದನ್ನು ಕಟ್ಟಿ ಎಳ್ಕೊಂಡು ಹೋಗ್ಬೇಕು. ಏನ್ ಮಾಡ್ಬೇಡ ಪುಣ್ಯಾತ್ಮ. ಏನು ಮಾಡುದು ಬೇಡವಾ? ನಾನು ಬಂದದ್ದು ಕೆಲಸ ಮಾಡುದಕ್ಕೆ. ಅಮ್ಮ ಹೇಳಿದ ಕೆಲಸ ಎಷ್ಟುಂಟು ಅಷ್ಟನ್ನಾದ್ರೂ ಮಾಡಿದ್ರೆ ಮತ್ತೆ ನಾನು ಯಾಕೆ ಹೇಳುದು? ಎಲ್ಲಿಂದ ಆರಂಭಿಸುವುದು ನೋಡುದು. ಅವರೊಟ್ಟಿಗೆ ಓಡಿ ಹೋದವಳಲ್ಲೂ ನೀನು. ಓಡಿದ ಇನ್ನ ಕಾಲ ಉಂಟಲ್ಲ, ಎರಡು ಬೇಡ, ಆ ಒಂದು ಕಾಲ ಕಾಲು ಹೋಯ್ತಾ? ಮುಗಿಲಿಲ್ಲ. ಅವರೊಂದಿಗೆ ಯುದ್ಧ ಮಾಡಬೇಕಾಗಿದ್ದ ಕೈ ಬದಲಾಗಿ ಅವರ ಕೈಗೆ ನೀನು ಕೈ ಕೊಟ್ಟದಲ್ಲ. ಆ ಕೈಗಳು ಇನ್ನು ನೀನು ಓಡುವುದಕ್ಕಿಲ್ಲ. ಈ ಭಾಗ್ಯಲಕ್ಷ್ಮಿಯನ್ನು ಮುರಿದೆಯಲ್ಲ ನೀನು. ಏನೇ ಇರಲಿ, ಆಮೇಲೆ ನಿನ್ನ ಸೌಂದರ್ಯ ಅಲ್ವಾ? ಕಣ್ಣು ಅವರಿಗೆ ನೀನು ಕಣ್ಣು ಹೊಡೆದದಲ್ವಾ? ನಿನ್ನ ಕಣ್ಣನ್ನು ಕಣ್ಣು ಕಾಣುದಿಲ್ಲ ನನಗೆ ದೇವರೇ. ಕಣ್ಣು ಕಿತ್ತು ಹೋಯಿತು. ಕಣ್ಣು ಕಾಣಬಾರದು. ಓಹೋ ಹೋ ಹೋ, ಅವರನ್ನು ಕಣ್ಣು ನಗಾಡಿದ ಹಲ್ಲು ಬಿಟ್ಟಿದ್ಯಲ್ಲ ನಿನ್ನ. ಹೌದಾ? ಆಮೇಲೆ ಹೇಳಿದ್ದಾರೆ ತಲೆಗೂದಲು. ಮೂರು ಹಂತದಲ್ಲಿ ಅದನ್ನು ತೆಗಿಬೇಕು. ಅದಕ್ಕಾಗಿ ದೀಪ ಮಾಡುವ ವ್ಯವಸ್ಥೆ ಇಲ್ಲಿ ಬೇಕಾದಷ್ಟು ಸೆಗಣಿ ಹಾಕುವಲ್ಲ, ಅಲ್ಲ ಅವಳ ತಲೆಗೆ ತಲೆಯಲ್ಲಿ ಹಾಕಿ. ಯಾರ ಸೆಗಣಿ? ಅಯ್ಯೋ ದೇವ್ರಿ, ತಂಪಾಗ್ಲಿಲ್ವ ನಿನಗೆ? ಈಗ ಎಂತ ತಂಪು ಕರ್ಮ. ಸೆಗಣಿ ತಂಪು. ಸೆಗಣಿ ಅಂತ ಹೇಳಿ ಯಾವ್ದನ್ನು ಹಿಡ್ಕೊಂಡು ಬಂದಿದ್ದು ಯಾರಿಗೆ ಗೊತ್ತು? ಅಂತೂ ಅದಕ್ಕೆ ಸ್ವಲ್ಪ ಎಣ್ಣೆ ಹೊಯ್ದಿದ್ದೇನೆ. ಆಮೇಲೆ ಬತ್ತಿಯನ್ನು ಊರಿಸಿಟ್ಟಿದ್ದೇನೆ. ಓಯ್ ಸಾಕಾಗುದಿಲ್ಲ. ಓ, ಈ ಕಾಡಾದ ಕಾರಣ ಇಲ್ಲಿ ಕತ್ತೆಗಳು ಬೇಕಾದಷ್ಟುಂಟು. ಓ, ಈ ಒಂದು ಕತ್ತೆ ಕೈಸಿದಾಗ ಬಂತು. ಹೇಳು, ಅದರ ಮೇಲೆ ನೀನು ಕುಳಿತುಕೊಂಡು ಒಂದು ಕಾಲನ್ನು ಮುರಿದದ್ದಕ್ಕೆ ಏಳು ಕತ್ತೆಯನ್ನು ಮೆರವಣಿಗೆ. ಹೀಗೆ ಒಂದು ಮೆರವಣಿಗೆ. ಆಗುವುದಿಲ್ಲ. ಇಲ್ಲಿ ಯಾರು ಇಲ್ಲ. ನಿನ್ನ ಅಂತರಂಗಕ್ಕೆ ನಾಟುವ ಹಾಗೆ ನಿನ್ನಲ್ಲೇ ನೀನೊಂದು ಕ್ಷಮೆಯನ್ನು ಕೇಳಿಕೊಳ್ಬೇಕು. ಹೇಗೆಂತ ಹೇಳಿಕೊಳ್ಳಿಕ್ಕೆ ನನಗೆ ಗೊತ್ತಿರಲಿ ಹೇಳ್ತೇನೆ. ನಾನು ದೊಡ್ಡ ಮಾತುಗಾರ ಅಲ್ಲ, ಮತ್ತೆ ನಾನು ಕೆಲಸ ಮಾಡ್ಲಿಕ್ಕೆ ಮಾತ್ರ ಇರುವುದು. ಅಯ್ಯೋ ದೇವ್ರೆ, ಇನ್ನು ಮುಂದೆ ಯಾರಾದರೂ ಇಂತಹ ತಪ್ಪನ್ನು ಮಾಡಿದ್ರೆ ನನ್ನ ಶಿಕ್ಷೆಯೇ ಅವರಿಗೆ ಸಿಗಲಿ. ಯಾರೂ ಕೂಡ ಪರಪುರುಷರನ್ನು ಕಣ್ಣೆತ್ತಿ ನೋಡಬೇಡಿ. ಚಂದದಿದ್ರೆ ಏನಾದ್ರೂ ಒಂದು ಕಣ್ಣೆತ್ತಿ ನೋಡಿ. ದುರ್ಬುದ್ಧಿ ಬಿಡುವುದಿಲ್ಲ. ಈಗ ನನಗೆ ನೆನಪಾತು, ನಿನ್ನನ್ನು ಇಲ್ಲೇ ಬಿಟ್ಟು ಹೋದ್ರೆ ಕಷ್ಟ ಅಲ್ವಾ? ಕಾಡು ಪ್ರಾಣಿಗಳು ಬರ್ತದೆ. ಸ್ವಲ್ಪ ಹಿಂದೆ ಬಾ, ಇಲ್ಲೊಂದು ಎತ್ತರದ ಕಲ್ಲು ಉಂಟು, ಇದನ್ನು ಏರಿ ಕೂತ್ಕೊಳ್ತೀಯ. ಆ ಕಡೆಗೆ ತಿರುಗು. ಕೆಳಗೆ ಪ್ರಪಾತಕ್ಕೆ ಉರುಳಿದಾಳೆ. ಸಾಕಾಗುದಿಲ್ಲ. ದೊಡ್ಡದೊಂದು ಬಂಡೆ ಕಲ್ಲನ್ನು ಎತ್ತಿ ಸತ್ತು ಹೋಗ್ಲಿ. ನನಗೆ ಒಪ್ಪಿಸಿದ ಕಾರ್ಯ ಆಯ್ತಲ್ಲ, ನಾನೇ ಆ ಕಡೆ ಹೋಗಿ. ಆರ್ತನಾದವನ್ನು ಕೇಳುತ್ತಾ ಇದ್ದೇವೆ. ಯಾರು ಕುಂತಾಳೆ? ಅವಳಿಗೆ ಈ ದುರ್ಗತಿ. ಇವಳನ್ನು
ಗುಣಪಡಿಸಬೇಕಲ್ಲ. ಸರಿ ಸರಿ, ಮಾಂಡವಿಯ ಮುನಿಗಳು ಕೊಟ್ಟಂತಹ ಸಿದ್ಧೌಷಧ ಉಂಟು, ಆ ಸಿದ್ಧೌಷಧವನ್ನೇ ಇವಳ ಮೇಲೆ ಮೋಕ್ಷಿಸು. ಚಂದದ ಹುಡುಗರು, ಚಂದದ ಹುಡುಗರು, ಚಂದ ನೀನು ಯಾವಾಗ ಬೆಂಕಿ ಬಿತ್ತು. ಈಗ ಬಾ ನೋಡು, ನನ್ನನ್ನು ರಕ್ಷಣೆ ಮಾಡಿದ್ದು ನೀವೇ? ರಕ್ಷಣೆ ಮಾಡಿದ್ದು ನಾವೇ. ನಿನಗೆ ಈ ಸ್ಥಿತಿ ಬರುವುದಕ್ಕೆ ಕಾರಣ ಏನು? ಅವನು ಯಾರು? ಈ ಸ್ಥಿತಿ ಬರುವುದಕ್ಕೆ ಕಾರಣವಿಷ್ಟೇ. ನಮ್ಮ ರಾಜ್ಯದ ಒಡತಿಯಾದಂತಹ ಶಶಿಪ್ರಭಾದೇವಿ, ಕಾಳಿಕಾಮಾತೆಯಿಂದ ಅನುಗ್ರಹಿತವಾದಂತಹ ವರಾಹ ಮಾಲಿಕೆ. ಆ ವರಾಹ ಮಾಲಿಕೆಯನ್ನು ತಿಕ್ಕಿದಾಕ್ಷಣವೇ ಘೋರರೂಪಿ ಎನ್ನುವಂತಹ ರಾಕ್ಷಸ ಪ್ರತ್ಯಕ್ಷವಾಗುತ್ತಾನೆ. ಅವ ಹೇಳಿದಂತಹ ಕೆಲಸವನ್ನು ಎಲ್ಲವನ್ನು ಪೂರೈಸಿಕೊಡುತ್ತಾನೆ. ಈ ಘೋರರೂಪಿ ಬಂದು ನನಗೆ ವಿಧ ವಿಧವಾದಂತಹ ಶಿಕ್ಷೆ ನಿತ್ತವ ಇದ್ದಾನೆ. ಮೊದಲಾಗಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಆ ವರಾಹ ಮಾಲಿಕೆಯನ್ನು ಅಪಹರಿಸಬೇಕು. ವರಾಹ ಮಾಲಿಕೆಯನ್ನು ಅಪಹರಿಸಿದ್ರಿ ಎಂದಾದರೆ ಶಶಿಪ್ರಭೆಯ ಅರ್ಧ ಶಕ್ತಿ ನಿಮ್ಮ ಪಾಲಿಗೆ ಬಂದ ಹಾಗೆ. ಅಪಹರಿಸುವ ಬಗೆ ಎಂತು? ಅದು ಇರುವಂತದ್ದು. ಈಗ ನೋಡಿ, ನೀವೆಲ್ಲವರು ಅವಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದೀರಿ. ಅದಕ್ಕಾಗಿ 7 ಸುತ್ತಿನ ಕೋಟೆಯನ್ನೇ ಸರ್ಪಗಾವಲನ್ನಾಗಿಸಿ ಮಾಡಿದ್ದಾಳೆ ಅವಳು. ಈ ಹೊತ್ತಿನಲ್ಲಿ ಮಲಗುವಂತಹ ಸಂದರ್ಭದಲ್ಲಿ ಆ ವರಾಹ ಮಾಲಿಕೆಯನ್ನು ಮಂಚದ ಮೇಲೆ ತೆಗೆದಿರಿಸುತ್ತಾಳೆ. ಆ ಸಮಯದಲ್ಲಿ ನೀವು ಆ ವರಾಹ ಮಾಲಿಕೆಯನ್ನು ತೆಗೆಯಬಹುದು. ಹೇಗೆ ಹೋಗುವುದು ಒಳಗೆ? ಆದರೆ ನೀವು ಹೋಗುವಂತಹ ಬಗ್ಗೆ ಅವಳಿಗೆ ತಿಳಿಯಬಾರದೆಂದಾದರೆ ನನಗೆಂದವಳು ಅದೃಶ್ಯಾಂಜನವನ್ನು ಕೊಟ್ಟಿದ್ದಾಳೆ. ಅದರ ಉಪಯೋಗವೇನು ಗೊತ್ತೇ? ಆ ಅದೃಶ್ಯಾಂಜನವನ್ನು ಒಮ್ಮೆ ಹಚ್ಚಿದರೆ ಸಾಕು, ನಾವು ಯಾರಿಗೂ ಕಾಣುವುದಿಲ್ಲ, ನಮಗೆಲ್ಲರಿಗೂ ಕೂಡ ಕಾಣುತ್ತಾರೆ, ನಮಗೆಲ್ಲರೂ ಕಾಣುತ್ತಾರೆ. ಹೌದಾ? ಅದನ್ನು ಉಪಯೋಗಿಸಿ ಅವಳ ವರಹ ಮಾಲಿಕೆಯನ್ನು ಅಪಹರಿಸಬೇಕು. ಇದು ಅದೃಶ್ಯಾಂಜನವನ್ನು ಇಟ್ಟಿದ್ದೇನೆ ಅಣ್ಣಯ್ಯ. ಒಮ್ಮೆ ಪರೀಕ್ಷೆ ಆಗಿ ನೋಡು, ಕಾಣ್ತಾ ಇದ್ದೇನಾ? ಹುಡುಗ ಇಲ್ಲಿ ಅಣ್ಣ, ಎಲ್ಲಿದ್ದೆ ಅಣ್ಣ? ಎಲ್ಲಿ? ಮತ್ತೆ ದಿಕ್ಕಿದ್ದೇನೆ. ಪರೀಕ್ಷೆಯಲ್ಲಿ ಸಫಲಳಾಗಿದ್ದಾಳೆ. ಹೌದು, ಪರೀಕ್ಷೆಯಲ್ಲಿ ಉತ್ತೀರ್ಣರಾದೆವು. ಆಗ್ಲಿ, ಇದು ವರಹ ಮಾಲಿಕೆಯನ್ನು ಅಪಹರಿಸುವುದಕ್ಕಾಗಿ ಈ ಕ್ಷಣವೇ ಹೋಗುತ್ತೇನೆ. ಬ್ರಹ್ಮರಕುಂತಳಿ ಅರಮನೆಯನ್ನು ಬಿಟ್ಟು ಹೋದ ಬಳಿಕ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಬಹಳಷ್ಟು ಬಳಲಿದ್ದೇನೆ. ಸ್ವಲ್ಪ ವಿಶ್ರಾಂತಿ ಅಗತ್ಯವಿದೆ. ನೋಡೋಣ, ಪವಡಿಸ್ತೇನೆ. ತರವ ಕಾಣುತ್ತ ಮೋದಿ ಗಮಿಸಲು ಹರುಷಮುಖಿ ಶಯನಿಸಿದ ಮಂಚವ ಕಂಡನ ಕ್ಷಣದಿಯೇ ಅರಗಿದುವೆ ಸಮಯ ಬಲ ಹೊರೆದು ಬಂದುದಕ್ಕೆ ಫಲ ಹೊರಗ ಮಾಲ ಧರಿಸಲಿಲ್ಲ ಹರಿದೆ ಹೊರಗೆ ಗಂಡು ಸುಳ್ಳಲ್ಲ ಸಮಯ. ಭ್ರಮರ ಕುಂತಳೆ ಕೊಟ್ಟ ಅದೃಶ್ಯಾಂಜನವನ್ನ ಹಿಡಿದುಕೊಂಡು ಈ ಪುರವನ್ನು ಪ್ರವೇಶ ಮಾಡಿದ್ದೇನೆ. ಸುರಪನ ಅಮರಾವತಿಯನ್ನು ಮೀರಿಸುವ ಪುರ. ಪಳಕುಗಳ ನೆಲಗಟ್ಟು ಮರಕತಂಗಳ ಜಗಲಿ ಪೊಳವ ನೀಲದ ಬಿತ್ತಿ ಬಿಚ್ಚರದ ಕಂಬ ಮುರತೊಳಪು ವೈಡೂರದ ಮದನಕೈ ವಿರುಪಗೋಮೇದಿಕದ ಬೋದಿಗೆಗಳು ಶಲೆ ಪುಷ್ಯರಾಗದ ತೊಲೆಗಳು ಎಸೆಯುವ ಮಾಡಿಗಂಗಳ ಲೋವೆ ಮುತ್ತುಗಳ ಸೂಸಕಂ ಮಿನುಗುವ ಪವಳದ ಪುತ್ತಳಿ ಪೊನ್ನ ಪೊದಕೆಯನ್ನು ಹೊಂದಿದಂತಹ ಈ ಪುರವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಇದರ ಅರಸಿ ಶಶಿಪ್ರಭಾದೇವಿ ಪವಡಿಸಿದ್ದಾಳಲ್ಲ. ಪವಡಿಸಿರುವಾಗ ಬದಿಯಲ್ಲೇ ಇರಿಸಿಕೊಂಡಿದ್ದಾಳೆ ವರಹ ಮಾಲಿಕೆಯನ್ನು. ಸರಿ ಸರಿ, ಬಂದ ಉದ್ದೇಶ ಪೂರ್ತಿಯಾಗಬೇಕಲ್ಲ, ಅದಕ್ಕಾಗಿ ವರಹ ಮಾಲಿಕೆಯನ್ನೇ ತೆಗೆದುಕೊಳ್ಳುತ್ತೇನೆ. ನೋಡು, ಹೋಗುದಾ? ಇಲ್ಲ, ಇಲ್ಲಿಯೇ ಇದ್ದುಕೊಳ್ಳುತ್ತೇನೆ. ನಿದ್ದೆಯೋದೆದ್ದು ಬೇಗ ಹಸ್ತದೊಳು ತಡವರಿದೆ ಸರವಿಲ್ಲದಾಗ ಪುಡುಗಿ ಪುಡುಗಿ ನೋಡಿದರು ಸರ ಕಾಣದಿರಲು ಸೇರಿತೋ ಬಂಗಾರದಾರವು
ದಾರವೋ ಹರನ ಸತಿಯ ಕರುಣಾದಿಂದ ಧರೆಯ ಮೇಲಕ್ಕೆ ಹರನ ಸತಿಯ ಕರುಣದಿಂದ ಧರೆಯ ಮೇಲಕ್ಕೆ ಕರಸಿ ಜನಿಸಿ ಮೆರೆಸಿದಂತ ವರಗ ಮಾಲಿಕೆ ಎಲ್ಲ ಅರಸಿ ಜನಿಸಿ ಮೆರೆಸಿದಂತ ವರಗ ಮಾಲಿಕೆ ಆರ ಕೈ ಸೇರಿತೋ ಬಂಗಾರದಾರವೋ ಅಮ್ಮ ಜನನಿ ಮಲಗಿದಾಗ ಇರಿಸಿದಂತಹ ವರಹ ಮಾಲಿಕೆಯು ಹೊತ್ತಿಗೆ ಕಾಣುತ್ತಾ ಇಲ್ಲ. ಅದು ಕೇವಲ ಬಂಗಾರದ ಮಾಲಿಕೆಯಲ್ಲ, ನನ್ನ ಬದುಕು ಬಂಗಾರವಾಗುವ ಹಾಗೆ ಮಾಡಿದಂತಹ ಮಾಲಿಕೆ. ಹರನ ಅರಸಿಯ ಕರುಣೆಯಿಂದ ಈ ಪ್ರಪಂಚದಲ್ಲಿ ನಾನು ಅರಸಿಯಾಗುವಂತ ಮಾಡಿದಂತಹ ಆ ಮಾಲಿಕೆ ನನ್ನ ಕೈ ತಪ್ಪಿ ಹೋಯಿತಲ್ಲ. ಯಾರೋ ಬಂದು ಈ ಅರಮನೆಯನ್ನು ಪ್ರವೇಶಿಸಿ ಯಾರಿಗೂ ತಿಳಿಯದಂದದೆ ಆ ಮಾಲಿಕೆಯನ್ನು ಅಪಹರಿಸಿಕೊಂಡು ಹೋದ್ರಲ್ಲ. ಎಲ್ಲಿ ಹೋಗಿರಬಹುದು? ಯಾಕಮ್ಮ ಇಂತಹ ಶಿಕ್ಷೆ? ಯಾಕೆ? ಅಯ್ಯೋ ಶಶಿಪ್ರಭಾ, ಇದು ಇಲ್ಲಿನ ನಿನ್ನ ವರಹ ಮಾಲಿಕೆ. ಯಾರದು? ನೀನು ಪೌರುಷವಂತನೇ ಹೌದು ಅಂತಾದ್ರೆ ನೋಡೋಣ, ಪ್ರಕಟವಾಗು. ನೋಡು, ಅತೃಶಾಂಜನ ಬಲದಿಂದ ಪ್ರಕಟಗೊಂಡಿದೆ. ನಿನ್ನ ಮುಂಭಾಗದಲ್ಲಿ ನಿಲ್ತಾ ಇರಲಿಲ್ಲ, ಕದ್ದು ಓಡಿ ಹೋಗ್ತಾ ಇದ್ದೆ. ಮುಂಭಾಗದಲ್ಲಿ ನಿಂತಿದ್ದೇನೆ. ಪೌರುಷ ಏನು ಎನ್ನುವುದನ್ನು ತೋರಿಸು. ಅಪಲಕಿ ಹೇಳುನ ಪೇಳುವ ನುಡಿಗಳ ಹರಿವಂತರಿವರು ಶೀಲರಾಮನದಯವಿರುವ ಇವರ ಮೇಲೆ ಸೋಲುವವರಲ್ಲರಣದಿಗೆ ಪಲಕಿ ಹೇಳುನ ಪೇಳುವ ನುಡಿಗಳ ಯುದ್ಧವನ್ನು ನಿಲ್ಲಿಸಿ ಸಂಧಾನವನ್ನು ಮಾಡಿಕೊಳ್ಳಿ. ಇನ್ನು ಮುಂದಕ್ಕೆ ನೀವು ಯುದ್ಧವನ್ನು ಮಾಡಬಾರದು. ಮಗನೇ ಮಾರ್ತಾಂಡ ತೇಜ, ನಿನ್ನ ತಮ್ಮನಾದಂತಹ ಕಮಲ
ಧರ್ಮಧ್ವಜ ಕಮಲಗಂಧಿನಿಯನ್ನು ವರಿಸಬೇಕು. ಸರಿ ಸರಿ. ಅಷ್ಟು ಮಾತ್ರವಲ್ಲ, ನೀನು ಭ್ರಮರ ಕುಂತಳೆ ಮತ್ತು ಶಶಿಪ್ರಭೆಯನ್ನು ಮದುವೆಯಾಗಬೇಕು. ಮುಂದಕ್ಕೆ ಶಶಿಪ್ರಭೆ ಮತ್ತು ನಿನ್ನ ದಾಂಪತ್ಯ ಜೀವನದ ಪ್ರತೀಕವಾಗಿ ಹೆಣ್ಣು ಮಗನಿಗೆ ಜನ್ಮವನ್ನು ಕೊಡುವುದಕ್ಕಿದ್ದೀಯ. ಆ ಹೆಣ್ಣಿಗೆ ಪ್ರಮಿಳೆ ಎನ್ನುವುದಾಗಿ ನಾಮಕರಣವನ್ನು ಮಾಡಬೇಕು. ಅವಳು ಮುಂದಕ್ಕೆ ಮೂರು ಲೋಕದ ಗಂಡನಂತ ಪಾರ್ಥ ಮಹಾಶಯನು ವರಿಸಲಿದ್ದಾನೆ. ನಿಮಗೆ ಶುಭವಾಗಲಿ ಮಕ್ಕಳೇ.